ಎಲ್ಲ ಇವತ್ತು ನಾಡು ನುಡಿ ಪರವಾಗಿ ನಿಂತು ಹೋರಾಟ ಮಾಡುವಂಥವ್ರನ್ನ ನಮ್ಮ ಸರ್ಕಾರ ಕೇಸ್ಗಳನ್ನಂತ ಹೇಳಿ ಬಹುಮಾನ ಹಾಕಿ ಜೈಲಿಗೆ ಕಳಿಸ್ತಾ ಇದ್ದಾರೆ. ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಯಾಕಂದರೆ ಇವತ್ತು ನಾವು ಯಾರೂ ಕೂಡ ಮಹಾರಾಷ್ಟ್ರದಲ್ಲೋ ಉತ್ತರ ಪ್ರದೇಶದಲ್ಲೋ ಬಿಹಾರದಲ್ಲಿ ಹೋಗಿ ಕನ್ನಡದ ಸಲುವಾಗಿ ಚಳವಳಿ ಮಾಡಿಲ್ಲ. ಆದರೆ ಕರ್ನಾಟಕದೊಳಗಡೆ ನಾವು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರನ್ನ ಮುಂದ್ಬಿಟ್ಟು ಹೋರಾಟವನ್ನು ಹತ್ತಿಕ್ಕಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರನ್ನ ಸೇರಿದಂತೆ ನೂರಾರು ಕಾರ್ಯಕರ್ತರನ್ನ ಜೈಲಿಗೆ ಕಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಇದನ್ನು ಕರವೇ ಇಡೀ ರಾಜ್ಯದವರು ಸಹಿಸುವುದಿಲ್ಲ, ರಾಜ್ಯದ ಕನ್ನಡಿಗರು ಸಹಿಸುವುದಿಲ್ಲ. ಮತ್ತೊಂದು ಕಡೆ ನಮ್ಮ ಹೋರಾಟಕ್ಕೆ ತಾವು ಇದನ್ನು ಮಾಡಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದಿರಿ, ಆದರೆ ಏನು ಗಡುವು ಕೊಟ್ಟಿದ್ದೀರಿ. ಇವತ್ತು ನಾವು ಬೆಳಗಾವಿಯ ಎಲ್ಲ ಜಾಹೀರಾತುದಾರರಿಗೆ ಅಂಗಡಿಕಾರಗಳಿಗೆ ನೀವು ವಿನಂತಿ ಅಂತ ತಿಳ್ಕೊಳ್ರಿ ಅಥವಾ ಎಚ್ಚರಿಕೆ ಅಂತ ತಿಳ್ಕೊಳ್ರಿ. ಸರ್ಕಾರದ ಒಳಗಡೆ ಗಡುವಿನ ಒಳಗಡೆ ನೀವೇನಾದರೂ ನಾಮಫಲಕಗಳನ್ನು ಬದಲಿಸದೇ ಹೋದಲ್ಲಿ ಬೆಂಗಳೂರಿನ ಮಾದರಿ ಹೋರಾಟ ಬೆಳಗಾವಿಲಾಗುತ್ತೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಹೋರಾಟಕ್ಕೆ ಸ್ಪಂದಿಸಿ ನಾರಾಯಣಗೌಡರನ್ನ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂದರೆ ರಾಜ್ಯವ್ಯಾಪ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ದೊಂಬೆ ಎಳುತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.